ದರ್ಶನ್ ಅವರ ಅಕ್ಕನ ಮಗ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಇನ್ನು ಸಿನಿಮಾಗಳು ಮಾಡಿಲ್ಲ, ಮಾಡ್ತಾರೋ ಅನ್ನೋ ಭರವಸೆ ಇದೆ, ಮುಂದಿನ ದಿನಗಳೇ ಬರಬಹುದು. ಈ ತರ ಇರುವಾಗ ಈ ಅಭಿಮಾನಿಗಳು ಏನೋ ದರ್ಶನ್ ಅವರ ಅಭಿಮಾನಿಗಳು ಏನಾಗಿದೆ ಮಾಡ್ತಿದ್ದಾರೆ ಅಂದ್ರೆ, ದರ್ಶನ್ ಅವರ ಅಕ್ಕನ ಮಗನಿಗೆ ಕಾಲಿಗೆ ಬೀಳೋದು, ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಅವ್ರ ಕಾಲಿಗೆಲ್ಲ ಬೀಳಕ್ ಹೋಗ್ತಿದ್ದಾರೆ. ಬಟ್ ಇದನ್ನ ನೀವು ಮಾಡಬೇಡಿ ಅಂತ ಅಭಿಮಾನಿಗಳಿಗೆ ಒಂದು ಮನವಿ ಮಾಡಿದ್ದಾರೆ ದರ್ಶನ್ ಅವರು. ಬಟ್ ಅಭಿಮಾನಿಗಳು ಯಾಕೆ ಈ ತರ ಮಾಡ್ತಾರೆ ಅಂತ. ಈಗ ದರ್ಶನ್ ಸರ್ ಮೇಲೆ ಇರೋ ಪ್ರೀತಿ ಅಭಿಮಾನ ಆ ಎಲ್ಲಾ ಕುಟುಂಬದ ಮೇಲೆ ಅದೇ ರೀತಿ ನೋಡ್ತಾರೆ. ಅವರು ನಮ್ಮ ಪಾಲಿಗೆ ದೇವರು ಅಂತ. ಅದರಿಂದ ಅವ್ರಿಗೆ ನೋವಾಗಿದೆ ಅಂತ ಹಾಕೊಂಡಿದ್ದಾರೆ ಪೋಸ್ಟ್ ಅಲ್ಲಿ. ನೀವು ಈ ತರ ಮಾಡೋದು, ಕೆಲವೊಂದು ಅಭಿಮಾನಿಗಳು ಇನ್ನೇನು ಸಾಧನೆ ಮಾಡಿಲ್ಲ, ಸಾಧನೆ ಮಾಡದೆ ಬೆಳೆಸ್ತೀವಿ ನಾವೆಲ್ಲ ಇದೀವಲ್ಲ, ನಾವೆಲ್ಲ ಫ್ಯಾಮಿಲಿಗೆ ಬರುತ್ತೆ. ಆ ಟೈಮ್ ಬಂದಾಗ ಸಾಧನೆ ಮಾಡ್ತಾರ ಅವ್ರುನು. ಏನಂದ್ರೆ ಬಾಸ್ ಮೇಲೆ ಇರೋ ಅಭಿಮಾನ ಅವ್ರಿಗೂ ಅವ್ರ ಅಕ್ಕನ ಮಗನ ಮೇಲೂ ಅದೇ ಅಭಿಮಾನ ಇರುತ್ತೆ. ಅದರಿಂದ ಅಭಿಮಾನಿಗಳು ಕೆಲವರು ಹಂಗ್ ಮಾಡ್ತಾವ್ರೆ. ಈ ತರ ಮಾಡೋದ್ರಿಂದ ಏನಾಗಿದೆ ಅಂದ್ರೆ, ಡೆವಿಲ್ ಸಿನಿಮಾದಲ್ಲಿ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದಾರೆ ದರ್ಶನ್ ಸರ್. ಹೌದು, ಈ ತರ ಮಾಡೋದ್ರಿಂದ ಆ ಚಾನ್ಸ್ ಅವರನ್ನ ಹೊರಗಡೆ ಇಟ್ಟಿದ್ದಾರೆ ಅಂತ ಆ ಸಿನಿಮಾದಿಂದ. ಅದಕ್ಕೂ ಕೂಡ ನೀವೇ ಕಾರಣ ಆಗ್ತಿರಲ್ವಾ? ಹೌದು, ನಾವೇ ಆಗೋದು. ಅಭಿಮಾನಿಗಳು ದಯವಿಟ್ಟು ಮತ್ತೆ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಬಾಸ್ ಜೊತೆ ಇರೋರು, ಅವ್ರಿಗೆ ಬೆಳ್ಸೋ ಟೈಮ್ ಬಂದಾಗ ಬೆಳ್ಸೋಣ, ಮೂವಿಗಳು ಮಾಡ್ಲಿ, ಆಮೇಲೆ ಬೇಕಾದ್ರೆ ಅವ್ರಿಗೆ ಏನಿದೆ ನಾವು ಬೆಳ್ಸೋಣ. ಅಂದ್ರೆ ಅವ್ರ ಕಾಲಿಗೆಲ್ಲ ಬಿದ್ದು ನೀವು ನನ್ನನ್ನ ಹತ್ರ ಆಗಕ್ ಬರ್ತೀನಿ ಅಂದ್ರೆ ಆತರದ್ ಏನಾದ್ರು ನೀವು ಐಡಿಯಾ ಇಟ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಅಂತೆಲ್ಲ ಹೇಳಿದ್ದಾರೆ ದರ್ಶನ್ ಅವರು ಹೇಳಿದ್ದಾರೆ. ಬಟ್ ಅಭಿಮಾನಿಗಳು ಈ ತರದೊಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರ, ಇವ್ರನ್ನ ನಾವು ಹತ್ರ ಆದ್ರೆ ಅವ್ರನ್ನ ನಾವು ಇದ್ ಮಾಡ್ಬೋದು ಅಂತ, ದರ್ಶನ್ ಅವರ ಹತ್ರ ಆಗ್ಬೋದು ಅಂತ, ಅಂದ್ರೆ ಇವ್ರನ್ನ ಕ್ಲೋಸ್ ಆಗ ಹಾಗೆಲ್ಲ ಏನ್ ಆಗಕ್ ಆಗಲ್ಲ. ಇವಾಗ ಏನ್ ಅಭಿಮಾನಿಗಳು ಡೈಲಿ ಹೋಗಕ್ ಆಗಲ್ಲ, ಕೆಲವು ಟೈಮ್ ಇದ್ ಮಾಡ್ಕೊಂಡು ಮನೆ ಹತ್ರ ಹೋಯ್ತಾರೆ. ಆ ಟೈಮಲ್ಲಿ ಏನೋ ಅಭಿಮಾನಿಗಳು ಹುಚ್ಚ ಅಭಿಮಾನಿಗಳು ಏನೋ ಮಾಡಕ್ಕಾಗಲ್ಲ, ಮಾಡಿದ್ದಾರೆ. ಅದೇನ್ ದೊಡ್ಡ ವಿಷಯ ಅಲ್ವಲ್ಲ. ಅಲ್ಲ, ದೊಡ್ಡ ವಿಷಯ ಅಲ್ಲ. ಬಟ್ ಈಗ ಅವ್ರಿಗೆ ನೋವಾಗಿದೆ ಅಲ್ಲ, ದರ್ಶನ್ ಅವ್ರಿಗೆ ಈ ತರ ಒಂದ್ ವಿಷಯ ನೋವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಅವರು. ಹೌದೌದು, ಅದು ಕೂಡ ಅಭಿಮಾನಿಗಳೇ ಕಾರಣ ಅಲ್ವಾ ಈ ತರ ಮಾಡಿರೋದ್ರಿಂದ. ಈ ತರ ಮಾಡೋರ್ಗೆ ಏನ್ ಹೇಳ್ತೀರಾ ಅಂತ ಅಭಿಮಾನಿ ಮತ್ತೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತಪ್ಪಲ್ಲ ಅದು? ತಪ್ಪೆ ಅಂದ್ರೆ ಏನು ಮಾಡಕ್ಕಾಗಲ್ಲ, ಕೆಲವು ಅಭಿಮಾನಿಗಳು ಹಂಗೇನೆ, ಅಭಿಮಾನ ಹಂಗೇನೆ ಸರ್. ಇವಾಗ ದರ್ಶನ್ ಸರ್ ಮೇಲಿರೋ ಅಭಿಮಾನ ಹೇಗೆ, ಅವ್ರ ಜೊತೆಲಿರೋ ಇವಾಗ ಧನ್ವೀರು ಅವ್ರಿಗೂ ಅಷ್ಟೇನೆ. ಇವಾಗ ಮೊನ್ನೆ ಫಿಲಂ ರಿಲೀಸ್ ಆಯ್ತಲ್ಲ, ಆ ಅಭಿಮಾನ ಹಂಗೇನೆ. ಇವಾಗ ದರ್ಶನ್ ಸರ್ಗೆ ಸಪೋರ್ಟ್ ಮಾಡವ್ರೆ, ಮತ್ತೆ ಚಿಕ್ಕಣ್ಣ ಅವರು ಸಪೋರ್ಟ್ ಮಾಡವ್ರೆ. ಯಾವ್ದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಿರೋರ್ಗೆ ಬಿಟ್ಕೊಡಲ್ಲ ಸರ್. ನಾನು ಹೇಳೋದೇನಂದ್ರೆ, ಅಂಧ ಅಭಿಮಾನ ಹುಚ್ಚ ಅಭಿಮಾನ ಅಂತ ಇದೆ. ಅಂತವ್ರಿಗೆ ಪಾಪ ಎಲ್ಲಾನು ಕಣ್ಣಿಂದ ನೋಡ್ಕೊಂಡು ಬರ್ತಾ ಇರ್ತಾರೆ. ಯಾರು ನಮ್ಮ ಬಾಸ್ ಕಷ್ಟದಲ್ಲಿ ನಿಂತಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ಎಲ್ಲ ಕಣ್ಣಾರ ನೋಡ್ತಾ ಇರ್ತಾರೆ. ಪಾಪ ಅವ್ರ ಅಕ್ಕನ ಮಗ ನೋಡ್ತಾ ಇರ್ಬೋದು, ಎಲ್ಲಾ ಕಡೆ ಊಟ ತಗೊಂಡ್ ಬರ್ತಾ ಆಗಿರ್ಬೋದು, ತುಂಬಾ ಬಹಳ ಕಷ್ಟಪಟ್ಟಿದ್ದಾರೆ. ಆ ರೀತಿ ಒಳ್ಳೆ ರೀತಿಯಿಂದ ಹೋಗಿ ಯಾರೋ ನಮ್ಮ ಬಾಸ್ ಬೆನ್ನೆದಲಿಕ್ಕೆ ನಿಂತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಹುಚ್ಚ ಅಭಿಮಾನಿಗಳು, ಅಂಧ ಅಭಿಮಾನಿಗಳು ಮಾಡಿರ್ತಾರೆ. ಬಟ್ ಒಂದು ಅಭಿಮಾನ. ಈಗ ನೋಡಿ, ತೂಗುದೀಪ ಮನೆತನಕ್ಕೆ ಈಗಲ್ಲ, ನಾವು ಸಾಯೋವರೆಗೂ ಅವ್ರನ್ನ ಒಂದು ದೇವ್ರ ಅಂತಾನೆ ಪೂಜಿಸ್ತೀವಿ ನಾವು. ಈ ತರ ಮಾಡೋದ್ರಿಂದ ಅವ್ರಿಗೊಂದು ಚಾನ್ಸ್ ತಪ್ಪಿ ಹೋಯ್ತಲ್ಲ ಒಂದು. ಅವ್ರವ್ರು ಯಾಕಂದ್ರೆ ನಮ್ ಬಾಸ್ ಸ್ಟ್ರೈಟ್ ಫಾರ್ವರ್ಡ್, ಒಂಥರ ರೆಬಲ್ ಇದ್ದಂಗೆ ಅವ್ರು ಯಾಕಂದ್ರೆ ಇಂಥ ವಿಚಾರಗಳಿಗೆ ಅವ್ರಿಗೆ ಇಷ್ಟ ಆಗಲ್ಲ. ಕಾಲಿಗೆ ಬೀಳೋದು ಈ ತರ ಎಲ್ಲ ಅವ್ರು ಇಂಥದನ್ನೆಲ್ಲ ಸಹಿಸಲ್ಲ ಅವ್ರು. ಯಾಕಂದ್ರೆ ಅಭಿಮಾನಿಗಳನ್ನ ಅವ್ರು ಒಂಥರ ದೇವ್ರು ಅಂತ ನೋಡ್ತಾರೆ. ಅವ್ರ ದೇವ್ರು ಬಂದು ಕಾಲಿಗೆ ಬಿದ್ದಾಗ ಒಂಥರ ಇನ್ಸಲ್ಟ್ ಆಯ್ತು. ಬಟ್ ಅವ್ರಿಗೆ ಗೊತ್ತಿಲ್ಲ, ನಮಗೆ ನಿಜವಾದ ದೇವರು ನಮ್ ಡಿ ಬಾಸ್ ಅಂತ. ಅವರು ಯಾಕಂದ್ರೆ ಅವರು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ನಮ್ಮನ್ನ. ನಾವು ಅದನ್ನ ಹೇಳಕ್ಕೆ ಆಗಲ್ಲ, ಆ ತರ ಪೂಜೆ ಮಾಡ್ತೀವಿ ನಾವು ಅವ್ರನ್ನ. ಬಟ್ ಇಂಥ ವಿಚಾರದಲ್ಲಿ ದಯಮಾಡಿ ನಾನು ಹೇಳೋದಿಷ್ಟೇ, ಈಗ ಡೆವಿಲ್ ಬರ್ತಾ ಇದೆ. ಬಟ್ ಅವರು ಮಾಡೋ ಸಿನಿಮಾಗಳಿಗೆ ಇಷ್ಟು ದಿನ ಆಗಿರೋ ಪ್ರಾಬ್ಲಮ್ಗೆ ಸ್ವಲ್ಪ ತೊಂದರೆ ಆಗಿದೆ. ಅವ್ರಿಗೆ ಶೂಟಿಂಗ್ ಮಾಡೋಕ್ಕೆ ಫ್ರೀಯಾಗಿ ಬಿಟ್ಕೊಡ್ಬೇಕು, ಯಾರು ಹೋಗಿ ತೊಂದರೆ ಮಾಡಬಾರ್ದು ಅಂತ ಕೇಳ್ಕೊತೀನಿ. ನಮ್ಗೆ ಅಭಿಮಾನ ಅಂದರೆ ತುಂಬ ಪ್ರಾಣ ಇದೆ, ನಮಗೂ ದಿನ ಹೋಗ್ಬೇಕು ಅನ್ಸುತ್ತೆ. ಬಟ್ ನಮ್ಮಿಂದ ನಮ್ಮ ಭಾಷೆಗೆ ತೊಂದರೆ ಆಗಬಾರ್ದು. ಈಗ ಇರೋ ಪರಿಸ್ಥಿತಿ ಆಗಿದೆ ಅವ್ರಿಗೆ. ಬಟ್ ಡೆವಿಲ್ ಬರುತ್ತೆ, ಅದ್ರ ಮುಖಾಂತರ ನಾವು ಏನು ಅಂತ ಸಿನಿಮಾ ಇಂಡಸ್ಟ್ರಿಗೆ ತೋರ್ಸೋಣ. ಕೆಲವು ಆಪೋಸಿಟ್ ತುಂಬ ಜನ ತುಂಬ ರೀತಿ ಮಾತಾಡ್ತಾರೆ. ಅಂಥವ್ರಿಗೆ ದರ್ಶನ್ ಅಂದ್ರೇನು, ದರ್ಶನ್ ಅಭಿಮಾನಿಗಳು ಅಂದ್ರೇನು, ದರ್ಶನ್ ಕ್ರೈಸ್ ಏನಂದ್ರೆ ತೋರ್ಸೋಣ ನಾವು. ಇವತ್ತಿನ ಬೆಳವಣಿಗೆ ಆಗಿದೆಯಲ್ಲ, ಇದೆಲ್ಲ ಮರೆತು ಮತ್ತೆ ಒಂದಾಗ್ಬೇಕಂತೀರಾ? ಯಾರು ಸುಮಲತಾ ಅವ್ರು ಆಗಿರ್ಬೋದು, ದರ್ಶನ್ ಅವ್ರು ಆಗಿರ್ಬೋದು, ಮತ್ತೆ ಒಂದಾಗ್ಬೇಕು, ಆ ತಾಯಿ ಮಗನ್ ಮತ್ತೆ ನಾವು ಅದೇ ರೀತಿಯಲ್ಲಿ ನೋಡ್ಬೇಕು ಅಂತ ಅನ್ಕೋತೀರಾ ಏನು ಅಂತ? ಬಟ್ ಏನಾಗಿದೆ ಗೊತ್ತಿಲ್ಲ ಮನಸ್ಸನ್ನು. ಬಟ್ ಇದರ ವಿಚಾರದಾಗ ಏನ್ ಹೇಳ್ತೀರಾ? ಮತ್ತೆ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ.
ಯಾಕೆಂದ್ರೆ ಅದು ಅವ್ರವ್ರ ಅಭಿಪ್ರಾಯ. ಯಾಕೆಂದ್ರೆ ಈಗ ಅವ್ರ ಅಲ್ಲ, ಒಂದು ಮನ್ಸಲ್ಲಿ ಅಭಿಮಾನಿಯಾಗಿ ನಿಮ್ಗೆ ನೋಡಕ್ ಖುಷಿ ಆಗುತ್ತೆ ಅವ್ರ ಜೊತೆ ಇದ್ರೆ ಅಂತ. ಹಾ, ತಾಯಿ ಜೊತೆ ಇದ್ರೆ ಎಲ್ರಿಗೂ ಇಷ್ಟನೇ ಅಲ್ವಾ ಸರ್? ಒಂದಾದ್ರೇನೆ ಇಷ್ಟ ಆಗುತ್ತೆ. ಇದನ್ನೆಲ್ಲ ಆದ್ರೆ ಅವ್ರವ್ರ ಮನಸ್ಥಿತಿ ಹೇಗಿತ್ತೋ ಏನೋ ಯಾರಿಗೂ ಗೊತ್ತಾಗುತ್ತೆ. ಒಂದಾದ್ರೆ ನಮ್ಗೆ ಖುಷಿ ಆಗುತ್ತೆ. ಹೌದು. ಈಗ ಇದನ್ನೆಲ್ಲ ನೋಡಿದ್ರೆ ನನ್ನ ಮನ್ಸಲ್ಲಿರೋದು ನಾನು ಹೇಳ್ತೀನಿ. ಯಾಕೆಂದ್ರೆ ಮುಚ್ಚಿಟ್ಕೊಂಡು ಮತ್ತೊಂದು ನಾನು ಹೇಳಲ್ಲ. ಎಲ್ಲರಿಂದ ದೂರ ಇದ್ದ ಅಪ್ಪನ ಕೆಲಸ ಅವರು ಅನ್ಕೊಂಡಿದ್ರೆ ಬೆಸ್ಟ್ ಅನ್ಕೊಂತೀನಿ ನಾನು. ಯಾಕೆಂದ್ರೆ ಎಲ್ಲಾರಿಂದನೂ ನೋಡಿದಾಯ್ತಲ್ಲ, ಸಹವಾಸನೂ ಬೇಡ. ಯಾರ ಸಹವಾಸನೂ ಬೇಡ, ಅವ್ರ ಸಿನಿಮಾ ಅವ್ರ ಜೀವನ ಅನ್ಕೊಂಡಿದ್ರೆ ಸಾಕು ಅನ್ಕೊಂತೀನಿ. ಎಲ್ಲಾರನ್ನೂ ನೋಡಿದ್ದಾರೆ, ಎಲ್ಲಾರನ್ನೂ ಬೆಳೆಸಿದ್ದಾರೆ, ಎಲ್ಲಾರ್ಗೂ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟ್ ಮಾಡಿದವ್ರು ಯಾರು ಬರಲ್ಲ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಬರಬೇಕು. ಈಗ ನೋಡಿ, ಯಾರಾದ್ರೂ ನಾವು ಜೊತೆಗಳಿದ್ದಾಗ, ಈಗ ಸುಖದಾಗ ಅಷ್ಟೇ ಇರೋಂಥದ್ದಲ್ಲ, ಕಷ್ಟ ಇದ್ದಾಗ ಬರ್ಬೇಕು. ಒಬ್ಬ ಮನುಷ್ಯ ಯಾಕೆ ಹೋಗ್ತಾನೆ ಸಪೋರ್ಟ್ಗೆ? ನಿನ್ ಕಷ್ಟದಲ್ಲಿದ್ದಾಗ ನಾನು ಯಾಕೆ ಬರ್ತೀನಿ ಹೇಳಿ? ನನಗೂ ಒಂದು ಕಷ್ಟ ಬಂದಾಗ ನೀವು ಜೊತೆಗಿರ್ತೀರಿ ಅಂತ. ಇವ್ರ ಕಷ್ಟದಲ್ಲಿದ್ದಾಗ ಯಾರೂ ಬರಲಿಲ್ಲ. ಈಗ ಅಣ್ಣನ ಮನ್ಸಲ್ಲಿ ಏನಿದೆಯೋ, ಅಣ್ಣನ ಮನ್ಸಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ದಾನೆ ಮಾತಾಡೋದು ಖುಷಿ ತಪ್ಪು. ಆಗುತ್ತೆ ನಿಮ್ಗೆ ಮತ್ತೆ ಜೊತೆ ಅದು ನನ್ನ ಅಭಿಪ್ರಾಯ ಅಲ್ಲ, ಬಾಸ್ ಅಭಿಪ್ರಾಯ ಆ ಅಭಿಪ್ರಾಯ ನಮ್ದು. ಯಾಕೆಂದ್ರೆ ಅವ್ರ ದಾರಿಲಿ ನಡೆಯಂತವ್ರು. ಅವ್ರು ಹೆಂಗ್ ಪಾಲಿಸ್ತಾರೆ ನಾವು ಹಂಗ್ ಪಾಲಿಸ್ತೀವಿ. ಅವ್ರಿಗೆ ಖುಷಿ ಇದ್ರೆ ನಮಗ್ ಖುಷಿ, ಅವ್ರಿಗೆ ಬೇಜಾರಾದ್ರೆ ನಮಗ್ ಬೇಜಾರು ಅಷ್ಟೇ. ಅವ್ರ ದಾರಿಯನ್ನು ತುಳಿಯಂತವ್ರು. ಅವ್ರ ಮನ್ಸು ಕಲ್ಟಾಗೋ ಥರ ನಾವು ನಡ್ಕೊಳಂತಾರಲ್ಲ. ಅವರು ಅಮ್ಮನ ಜೊತೆ ಇರೋದು ಖುಷಿ ಅಂದ್ರೆ ನಮಗೂ ಖುಷಿ, ಬೇಡ ಅಂದ್ರೆ ನಮಗೂ ಬೇಡ ಅಷ್ಟೇ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.